ಕೆಂಗೇರಿಯಲ್ಲಿದ್ದೀವಿ ನಾವು. ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಜ್ಞಾನ ಭಾರತಿ ಸ್ಟೇಷನ್ನು ಬಂದೆ. ನೀವು ತುಂಬ ಲೇಟ್ ಬಂದ್ರಿ. ಅದು ಸಬ್ಸ್ಕ್ರೈಬ್ ಮಾಡ್ತಾ ಇಡ್ಲಿ ನಂದು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿ, ಇವಾಗ ಫ್ರೆಶ್ ಆಗಿ ರೆಡಿಯಾಗಿ ಬೆಂಗಳೂರು ಯೂನಿವರ್ಸಿಟಿಗೆ ವೈವಾಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಗೈಸ್. ಚೆನ್ನಾಗುತ್ತೆ. ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಪ್ರಶಾಂತ್ ಇವಾಗ ಎಷ್ಟು ಬಂದವನಿ ಗೈಸ್. ನಡ್ಕೊಂಡೇನು ಹೋಯ್ತು. ಗಾಡಿ ತಗೊಳ್ಳ. ಗಾಡಿ ಎತ್ಕೊಳಕ್ಕಿಲ್ವೇ ಮುಂದೆ ಕೊಡೋದೇ ಗೈಸ್. ಇವಾಗ ಕೆಂಗೇರಿಯಲ್ಲಿದ್ದೀವಿ ನಾವು. ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಬಾಯ್ಸ್ ಇಲ್ಲಿದ್ದಾರೆ. ನಮ್ಮ ಮಚ್ಚ ಬಂದಿದ್ದ ನೋಡಿ ಗೈಸ್. ರೈಲ್ವೆ ಸ್ಟೇಷನಲ್ಲಿ ಕ್ವಶನ್ ನಂಬರ್ 1, ಒಂದು ಡ್ರೆಸ್ ಅಲ್ಲಿ ಆಚೆ ಆಗ್ತಾರೆ ಇವತ್ತು. ನಮ್ಮ ಕಾಲೇಜಿನ ವಿದ್ಯಾರ್ಥಿನ ಕ್ವಶನ್ ನಾನು ಕೊಡ್ತೀನಿ ಬಿಡ. ನಾನು ಟೈ ಕೊಡ್ತೀನಿ. ನಾನು ಹೋಗಿ ಬಂದ ನನ್ನ ಕಡೆ ಬೇಗ ಬಂದ್ರೆ ಮತ್ತೆ ಪುಣ್ಯ ಮಾಡಿದ್ರು. ಪ್ರಶಾಂತ್ ಶರ್ಟ್ ಆಗುತ್ತೆ ನಿನಗೆ. ಪ್ರಶಾಂತ್ ಬೇರೆ ಗೈಸ್. ಮಚ್ಚಿನ ಫಸ್ಟ್ ಇರೋದು ನೀನು ಬರಗಟ್ಟೆ ಹಿಂಗೆ ನಿಂತಿರ್ಬೇಕು ಅವನಿಗೆ. ಜ್ಞಾನ ಭಾರತಿ ರೀಚ್ ಆಗಿದ್ದೀವಿ. ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಸುನೀಲ ಇಲ್ಲಿ ಬಂದ. ಸುನೀಲ ಚೆಕ್ ಮಾಡ್ಬಿಟ್ಟು ನಿಂದು ಕೂಲಿಂಗ್ ಮಾಡಿ ಗೈಸ್. ಯೂಟ್ಯೂಬ್ ನ ಟ್ಯಾಗ್ ಮಾಡಿ ಗೈಸ್. ಯೂಟ್ಯೂಬ್ ಅಲ್ಲಿ ಸುನೀಲ್ ಇಲ್ಲೇ ಬರ್ತಾವ ನೋಡು. ಸುನಿ ನಮ್ ಜೊತೆ ಬರಲಿಲ್ಲ, ಮುಂಚೆ ಬಂದ್ಬಿಟ್ಟೆ. ಇವತ್ತು ನೀವು ಮುಂಚೆ ಓಡ ಬಂದ್ರಲ್ಲಪ್ಪ, ಅದು ಸರ್ಕ್ ಅಂತಾರ ಹಿಂದಿ ಕಾಣಿಸ್ತಾ ಇದೆ. ಕಲರ್ ಬಿಟ್ಟು ಬಂದೆ ನಮ್ಮ ಜೊತೆ. ಎಲ್ಲಿ ನೀವು ನಾ ಫಸ್ಟ್ ಬಂದೆ, ನೀವು ತುಂಬಾ ಲೇಟ್ ಬಂದ್ರಿ. ಅದು ಸಿಕ್ಕ ಬಂದ್ರ ಓಡೇ ಬಂದ್ರಲ್ಲ, ಅದಕ್ಕೆ ಮುಂಚೆ ಇರ್ಬೇಕು ಅನ್ನೋದು. ಆದ್ರೆ ನೀವು ಚಿಂದಿ ಬಿಡ್ರಿ ಬಟ್ಟೆ ಇದೆಲ್ಲ. ನೆಕ್ಸ್ಟ್ ಟೈಮ್ ಮೂವ್ ಆಗ್ತಾ ಇತ್ತು ನೋಡಿ. ಇವಾಗ ಜ್ಞಾನ ಭಾರತಿ ಒಳಗಡೆ ಹೋಗಿ ಕಾಲೇಜ್ ಒಳಗಡೆ ನಾಷ್ಟ ಮಾಡ್ಕೊಂಡು ಬಂದ. ಬೆಳಗ್ಗೆನೆ ಅದೇನೂ ಇಲ್ಲ. ಈ ಪ್ರೊಡಕ್ಟಿವಿಟಿ ಮಾಡಿದ್ರು. ಮೀನಿಂಗ್ ಬಿಟ್ರೆ ಗೈಸ್ ನನಗೆ ಏನು ಗೊತ್ತೇ ಇಲ್ಲ. ಸ್ವಲ್ಪ ಟೈಪ್ಸ್ ಅವ್ರ ಮನೇಲಿ ಇವನೇ ಬಿಟ್ರೆ ತೆಗಿತ್ಲೇ ಸಿಕ್ಕಾಪಟ್ಟೆ ದೊಡ್ಡದು ಗೈಸ್. ನಾನು ಕಾಂಪ್ರಿಹೆನ್ಸಿವ್ ಅನಾಲಿಸಿಸ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಹೀರೋ ಮೋಟಾರ್ಸ್ ರಾಮನಗರ ಗೈಸ್. ಟಾಪಿಕ್ ಬಂದು ಏನ್ ಬಸ್ಸಿಗೆ ಹೋಗೋದಾ ಹೆಂಗೆ ಹೇಳ? ಎಲ್ಲಿ ಕರ್ನಾಟಕ ಅಲ್ಲೇ ಮುಂದೆ ಬರ್ತೀವಿ. ಒಟ್ಟಿನಲ್ಲೇ ಯಾವ್ದಕ್ಕಾದ್ರೆ ರೆಡಿ. ಮತ್ತೆ ನಿಂದೆ ಯಾವ ಟಾಪಿಕ್ಕು? ಒಂದು ಫೈನಾನ್ಸ್. ಪ್ರಿಪೇರ್ ಆಗಿದೆಯಾ? ಪ್ರಿಪೇರ್ ಆಗಿದ್ದೀನಿ. 2 ಕ್ವಶನ್ ಓದ್ಬೇಕಿತ್ತು, ಅಷ್ಟರಲ್ಲಿ ಡಿಸ್ಟರ್ಬ್ ಆಗೋಯ್ತು. ನಾಷ್ಟ ಮಾಡಿ ಹೋದ ತಕ್ಷಣ ಓದ್ಕೊಂಡು ನಾನು ಎಲ್ಲ ಪ್ರಿಪೇರ್ ಆಗ್ತದೆ. ನಾನು ನಂಬರ್ 2 ನಾನೇ ಆಗಿದ್ದರಿಂದ ಗೈಸ್ ಫಸ್ಟ್ ಮುಂದೆನೆ. ಸೆಕೆಂಡು ಬೇಗ ಹೋಗ್ಬೇಕು ನಮ್ಮ ಮಚ್ಚ. ಜ್ಞಾನ ಭಾರತಿ ಸ್ಟೇಷನ್ ಇಂದ ಇವಾಗ ಯೂನಿವರ್ಸಿಟಿ ಒಳಗಡೆ ಹೋಗ್ತಾ ಇದೀವಿ ಗಾಯ್ಸ್. ನೋಡಿ ಅಲ್ಲಿ ರೆಡ್ದೊಂದು ಪಿಲ್ಲರ್ ಕಾಣಿಸ್ತಾ ಇದೆಯಲ್ಲ, ಅಂದ್ರೆ ಲೋಕೇಶ್ 8055 ಏನು ಕಾಣಲ್ಲ ಮಚ್ಚ. ಲೋಕೇಶ್ ಒಟ್ಟು 8055 ಕಾಣಲ್ಲ. ಫೋನ್ ಬರ್ತಾ ಇದ್ದಾರೆ. ಮುಖ ತೋರ್ಸೋದ್ರು. ನೋಡಿ ನಮ್ಮ ಅಚ್ಚಂದು
ಯೂಟ್ಯೂಬ್ ಚಾನಲ್ ಇದೆ ಲೋಕೇಶ್ ಗೌಡ. ನೋಡಿ ಫ್ರೆಂಡ್ಸ್, ಎಲ್ವೋ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಇದೆ. ಆದ ಕಾರಣ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ನೋಡಿ ಹಾಟ್ಸ್ಪಾಟ್ ಬೇಕಾದ್ರೆ ಇವನ್ನ ಕನೆಕ್ಟ್ ಮಾಡಿ. ಲೋಕೇಶ್ at 8055. ಗೈಸ್, ನನ್ನ ಫ್ರೆಂಡ್ ಪ್ರಕೃತಿ ಅವ್ರ ಕೈಯಿಂದ ಇವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಇವಾಗ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ವಿ. ಗೈಸ್ ಬನ್ನಿ, ತಿಂಡಿ ತಿನ್ಕೊಂಡು ಇವಾಗ ಸ್ವಲ್ಪ ಇಲ್ಲೇ ಪ್ರಿಪೇರ್ ಆಗಬೇಕು. ಇನ್ನೂ ಪ್ರಿಪೇರ್ ಆಗಿಲ್ಲ, ಇಲ್ಲಿ ಪ್ರಿಪೇರ್ ಆಗೋಣ. ನಮ್ಮ ಗರ್ಲ್ಸು ಆಲ್ರೆಡಿ ಬಂದಿಲ್ಲಿ ಕೂತಿದ್ದಾರೆ. ಚಂದನ, ಎಷ್ಟೊತ್ತಿಗೆ ಬಂದೆ? ಕಿವಿಗೆ ಹತ್ತಿ ಹಾಕೊಂಡ್ಬಿಟ್ಟಿದ್ಯಾ? ಯೂನಿಫಾರ್ಮ್ ಆಗ್ತಾ ಇರ್ಲಿಲ್ವ ನೀನು? ನಂಗೆ ಅದೇ ಹಿಂಸೆ ಆಯ್ತದೆ. ಅವನು ಯೂನಿಫಾರ್ಮ್ ಹಾಕೊಂಡ್ ಬರಲ್ಲ ಅಂತ ಗೊತ್ತಿದ್ರೆ ನಾನು ಹಾಕೊಂಡ್ಬಿಟ್ಟಿದ್ದೆ. ಗೈಸ್ ಮಾರ್ಕ್ಸ್ ಬೇಕು, ಮಾರ್ಕ್ಸ್ ಮಾಡ್ತಾರೆ ಅಂತ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಏನು ನಿಮಿಷ ಆಯ್ತದೆ? ಬರೀ ಇಷ್ಟ ಆಗ್ತಾ ಇಲ್ಲ. ಚಂದನ, ತಿಂಡಿ ತಿಂಡಿ ಕೊಡಿಸ್ತಾಳೆ. ಬನ್ನಿ ತಿಂಡಿ ತಿನ್ನೋ. ಬೇಗನ ಪ್ರಿಪೇರ್ ಆಗಿದೆಯಾ? ಪ್ರಿಪೇರ್ ಆಗಿಲ್ಲ. ಏನು ಪ್ರಿಪೇರ್ ಆಗಿಲ್ಲ. ನಾನು ಏನು ಓದ್ತಾ ಇಲ್ಲ. ನನಗೆ ಗೊತ್ತಿರೋದು ಯಾಕೆ ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀರಾ? ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಏನು? ಅದಕ್ಕೆ ಆಬ್ಜೆಕ್ಟಿವ್ಸ್ ತಿಂಡಿಗೆ ನೀನೇ ಕೊಡಿಸ್ಬೇಕು. ತಿಂಡಿ ತಿಂದ್ಬಿಟ್ಟು ನೀನೇನು ಹೇಳ್ದಲ್ಲ? ಏನು ಹೇಳ್ದೆ ತಿಂಡಿ? ನಾನು ಇಡ್ಲಿ ಹೇಳಿದ್ದೀನಿ. ನೀನೇನು ಹೇಳ್ದ? ಮಸಾಲೆ ಗೈಸ್ ಓದಲಿಲ್ಲ, ಇನ್ನ ಓದಬೇಕು. ಮಸಾಲೆ ದೋಸೆ ಬಂತು ಮಚ್ಚಂದು. ತಿನ್ನಪ್ಪ ಮತ್ತೆ ನಾನು ಸ್ವಲ್ಪ ತಿಂತೀನಿ. ತಿನ್ನು ಒಲೆ. ಇಡ್ಲಿ ನಂದು, ಪ್ರಶಾಂತಂದು ಬಾತು. ಗೈಸ್ ಟ್ರೈನಲ್ಲಿ ಇವಾಗ ತಿಂಡಿ ಎಲ್ಲ ಆಯ್ತು. ಬಿಡಿ ಮುಗಿಸ್ಕೊ ಹೋಗ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಹೋಗ್ತಾ ಇದೀವಿ. 250 ಅಂದ್ರು, ಆಮೇಲೆ ಮತ್ತೆ 350 ಅಂದ್ರು. ಚೆನ್ನಾಗಿತ್ತು ಇಡ್ಲಿ. ಮೊದಲೇ ತಿರ್ಗಿಸ್ಬೇಕು. ಗೈಸ್ ಇವಾಗ ನೋಡಿ ಸ್ಟಾರ್ಟ್ ಆಗೈತೆ ಒಯ್ವ. ನೋಡಿ ರಿಪೋರ್ಟ್ ಇಟ್ಕೊಂಡು ನಿಂತಿದ್ದೀನಿ. ನನ್ನ ಟಾಪಿಕ್ ಬಂದು ನೋಡಿ ಗೈಸ್ ಇಷ್ಟೊಂದು ಐತೆ, 3 ಲೈನ್ ಐತೆ ಗೈಸ್ ನನ್ನ ಟಾಪಿಕ್ ಬಂದು. ಇವಾಗ ಹೋಗಿದ್ದಾರೆ, ಮರ್ತೋಗಿದೆ. ಏನು ಕೇಳೋ ಮತ್ತೆ ನಿಂದೆಷ್ಟು ಮಚ್ಚ ರಿಜಿಸ್ಟರ್ ನಂಬರು? ನಮ್ದು 23. ಗೈಸ್ ನಂದು 7. ಇವಾಗ ಆಲ್ರೆಡಿ 3 ಜನ ಹೋಗಿ ಬಂದವ್ರೆ. ವೆಯ್ಟ್ ಮಾಡ್ತಾರೆ, ಹೋಗಿ ಬಂದು ಕಂಟಿನ್ಯೂ ಮಾಡ್ತಾರೆ. ಏನು ಟೆನ್ಷನ್ ಏನಂತೆ ಮೊದಲೇ ಗಾಬರಿ. ಯತೀಶ್ ಹೋಗಿದ್ದು ಬಂದೆ ಇವಾಗ. ಟೆನ್ಷನ್ ಆಗಿದೆ. ನೆಕ್ಸ್ಟ್ ರಕ್ಷಿತಾ ಗೈಸ್ ಫುಲ್ ಪ್ರಿಪೇರ್ ಆಗಿದ್ದಾಳೆ ಗೈಸ್. ರಕ್ಷಿತಾ ಹೋಗ್ಬೇಕು. ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದಾಳೆ ಗೈಸ್. ಆಯ್ ರಕ್ಷಿತಾ ಹೋಯ್ತಾ ಇದ್ದಾರೆ. ಆಮೇಲೆ ಸುಚಿತ್ರ ಆದಮೇಲೆ ನಾನು 23. ಗೈಸ್ ಇವಾಗ ಲೈನಲ್ಲಿ ನಿಂತಿದ್ದೀನಿ ನೋಡಿ. ಸುಚಿತ್ರ ಆದಮೇಲೆ ನಾನು ವೇಟ್ ಮಾಡ್ತೇನೆ. ಮ್ಯಾಮ್ ಮುಂದೆ ಹೋಗಿ ಬ್ಲಾಗ್ ಮಾಡ್ತೀನಿ ಅಂತ ಏನು ಹೇಳಲ್ಲ, ಬಿಡ್ಕೋತೀನಿ ನೋಡಿ. ಬಾನು ನಮ್ಮ ಫ್ರೆಂಡು ಪ್ರಿಪೇರ್ ಆಗಿದೆ. ನಾನು ಆದ್ಮೇಲೆ ಪ್ರಶಾಂತ್ ಆದಮೇಲೆ ಪ್ರಿಪೇರ್ ಆಗೋಳೆ ಏನೋ ಗೊತ್ತಿಲ್ಲ. ಅವಾಗಿಂದ ಸ್ವಲ್ಪ ಕಾನ್ಫಿಡೆಂಟ್ ಆಗೋಳೆ. ನಿಮ್ಗೆ ಗೊತ್ತಿರೋದು ಯಾವುದು? ನಾನು ಅಷ್ಟೇ. ಇವಾಗ ರಕ್ಷಿತ ಆಚೆ ಬಂದು ನೆಕ್ಸ್ಟ್ ನಾನು ನೋಡಿ ಸ್ವಲ್ಪ ಹಿಂದೆ ಹೋಗಿ ಬಂದ ತಕ್ಷಣ ಹೋಗ್ತೀನಿ. ಇನ್ನ ಬದಲವಲ್ಲ. ಸ್ವಲ್ಪ ಹಿಂದೆ ಹೋಗು, ಫುಲ್ ಬಾಡಿ ಕಾಣಿಸು. ಒಂಚೂರು ಹಿಂದೆ ಹೋಗು, ಒಂಚೂರು ಹಿಂದೆ. ಹಿಂದೆ ಹೋಗ್ಬೇಕಲ್ಲ, ಅದ್ರ ರನ್ನಿಂಗ್ ಆಯ್ತು ಕಣ್ಲ. ಗೈಸ್
ಫೈನಲಿ ಇವಾಗ ಮುಗಿಸ್ಬಿಟ್ಟು ಆಚೆ ಬಂದೆ. ಕೂತವ್ರೆ ಆಲ್ರೆಡಿ ರೀಚ್ ನಂಬರ್ 1 ರಕ್ಷಿತಾ, 5 ರೀಚ್ ನಂಬರ್ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸೇ ಕೇಳ್ಬಿಟ್ರು ಗೈಸ್. ನನಗೆ ಸ್ವಲ್ಪ ಟೆನ್ಷನ್ ಆಗೋಯ್ತು. 6 ಕ್ವಶನ್ ಏನೋ ಕೇಳಿದ್ರು ಗೈಸ್ ನನಗೆ. ನೋಡಿ ರಕ್ಷಿತಾ ನನಗಿಂತ ಮುಂಚೆ ಮುಗಿಸ್ಬಿಟ್ಟು ಬಂದು. ನಿನಗೆ ಎಷ್ಟು ಕೇಳಿದ್ರು? 5 ಕ್ವಶನ್. ಸೋನಾ ಸಾಕು ನೀನು ಫಸ್ಟ್ ಹೋಗಿದ್ದು ಬಂದಲ್ಲ, ಫಸ್ಟ್ ಚೆನ್ನಾಗಿದ್ದ, ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಚೆನ್ನಾಗಿತ್ತು. ಎಲ್ಲರಿಗೂ ಡಿಫಿಕಲ್ಟೇ ಗೈಸ್. ಕಾವ್ಯ ಕಾವ್ಯ ದಿನ ಆಗಿಲ್ಲ, ಅವ್ಳು ಹೋಗಿದ್ದು ಬರಲಿ. ಅವ್ಳು ಮೂಗ್ ಬಟ್ಟೆ ಏನಕ್ಕೆ ಹಾಕೊಂಡಿದ್ದಾನೆ ಅಂತ ಕೇಳ್ತಾರೆ ಗೈಸ್. ಕಾವ್ಯನಿಗೆ ಮೂಗ್ ಬಟ್ಟೆ ಬಗ್ಗೆನೇ ಕೇಳಬೇಕು ಪ್ರಶ್ನೆ. ಅದಕ್ಕೆ ನೀನು ಎಲ್ಲ ತಗೊಂಡಿದ್ದೆ ಟಾಪಿಕ್ ಹೇಳ್ದ ನೀರೊಂದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೊಡಬೇಕು. ಅದೇ ಎಲ್ಲ ಕಂಪ್ನಿ ಕೊಡ್ತೇವೆ, ನಿಮಗೆ ಸ್ಪೆಷಲ್ ಕೊಡಬೇಕು, ಟಾಪಿಕ್ ಜಾಸ್ತಿ ಆಗಲ್ವ ಅಂತಂದ್ರೆ ನಾನು ಸರ್ ಗೌರ್ಮೆಂಟ್ ಅಂಡರ್ ಮಾಮೂಲಿ ಅದು ರೂಲ್ಸ್ ಇದೆ. ಇನ್ನು ಗೌರ್ಮೆಂಟ್ ಅಂಡರ್ ಬಿಟ್ಟು ಇವೇನು ಮಾಡಬೇಕು ಅಂದರೆ ಫೀಡಿಂಗ್ ಮಾಡಿರ್ಬೋದು, ಎಷ್ಟು ಎಲ್ಲ ಕೊಡಬೇಕು, ವೆರಿ ಗುಡ್ ಅಂತ ಕಳಿಸೋದು. ಗೈಸ್ ಇವಾಗ ಬಾನುದು ರಿವ್ಯೂ ಕೇಳುವ ಗೈಸ್. ಹೇಳು ಬಾನು. ಡಿಫಿಕಲ್ಟಾಗಿ ಕೇಳಿದ್ರು ಕ್ವಶನ್ಸ್, ಆನ್ಸರ್ ಮಾಡಿದೆ ಅಂತ ಹೇಳಿದ್ರು. ನೋಡಿ ಮತ್ತೆ ಎಲ್ಲಿ ಹೋಯ್ತಿರೋದು ಇವಾಗ? ಯಾವ ರೀತಿ ಸಮಸ್ಯೆ ಗೈಸ್ ಇವಾಗ ಜ್ಞಾನ ಭಾರತಿಯಿಂದ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ ಗೈಸ್. ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ಗೈಸ್ ಅದನ್ನ ಮುಗಿಸ್ಕೊಂಡು ಇವಾಗ 20 ನೋಡ್ಬೋದು ಗೈಸ್. ಬನ್ನಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹಂಗೆ ಮಾರ್ಕ್ ಹೋಗುವ.